ಸ್ನೇಹಿತರೆ ಇವ್ರಿಗೆ ಪೋಸ್ಟ್ ವೈರಲ್ ಆರ್ಥರಾಲಜಿ ಇತ್ತು ಸಿನ್ಸ್ ಮೆನಿ ಇಯರ್ಸ್ ಇಂದ. ಬಟ್ ಇವಾಗ ಅವ್ರಿಗೆ ಪೈನ್ ಎಲ್ಲ ಕಡಿಮೆ ಆಗಿತ್ತು. ಇವಾಗ ಹೊಸದಾಗಿ ಒಂದು ನೋವು ಮಾಡ್ಕೊಂಡ್ ಬಂದಿದ್ದಾರೆ. ಅದು ಹೇಳಿದ್ರಲ್ಲ ಅವಾಗ್ಲೇ. ಅದೇ ರೀ ನಾವು ನೀವು ಒಂದೇ ಸಲನ ಕಾಲು ಹೋಗ್ಬಿಡ್ತೀರಿ. ನಾನು ಇದು ಹೊಡಿತಿತ್ತಲ್ರಿ, ಅದೇನೂ ಇಲ್ಲ. ಮತ್ ನಾವು ಅವಾಗ್ನಿಂದ ನಾರ್ಮಲ್ ಇದೀವಿ. ನಿಮ್ದು ಎಷ್ಟು ಕಿಲೇಷನ್ ತಗೋಕ್ ಅನ್ನೋತ ಬರ್ತಿದ್ದೀವಿ ಅಷ್ಟೇ. ಈಗ ಹೊಸಾನು ಮಾಡ್ಕೊಂಡಂಗ ಆಗೈತ್ರಿ. ನಾನು ಹೆಂಗ್ ಮಾಡ್ಕೊಂಡ್ರಿ? ಅದೇ ರೀ ಅಡಿಗೆ ಮನೆಯೊಳಗ ಕೆಲಸ ಮಾಡಿ ಮುಂದ್ ನೀರ್ ನೋಡ್ಲಿಲ್ರಿ, ಜಾರಿ ಅದ್ ಏನಾಯ್ತ್ರಿ, ಜಾರಿ ಒಮ್ಮೆ ಕೆಲ್ಸ ನಮ್ಮ ಮನ್ಯಾಗ ಬ್ಯಾಡ ಹತ್ತಿದ್ರಿ. ಮದಿಂದ ರೆಸ್ಟ್ ಮಾಡುವಂತಿವ್ರಿ. ನನಗೇನೋ ಒಂಥರ ಹಗುರ ಆದಂಗ ಅನಿಸಿತ್. ನೀವು ನೋಡಿದಾಗಿನಿಂದ ಮುಂದ್ ಮಾಡಿದ್ರಾತು. ಯಾರೇನು ಮಾಡೋದು ಸರ್ವಂಟ್ಗಳಿಗೆ ಹಚ್ಚೋದ್ರೊಳಗೆ ಏನೈತಿ, ನಾವ ಆರಾಮಾದಾಗ ನಾವ್ ಮಾಡೋದ್ ಚಲೋ ಅಲ್ರಿ. ಬಟ್ ಬಿದ್ದಿದ್ದೀರಾ? ಬಿದ್ದ ಮೇಲೆ ಏನು ಫ್ರಾಕ್ಚರ್ ಏನು ಆಗಿಲ್ಲ? ಯಾವ್ದು ಫ್ರಾಕ್ಚರ್ ಆಗಿಲ್ಲ ಇಲ್ರಿ. ನಿತ್ರ ನನಗ 12 ತಾಸು ಏನಾಗಲ್ರಿ. ಆದ್ರ ಕುರ್ಚಿ ಮ್ಯಾಗ ಕೂತಾಗ ಆಗಲ್ದು. ಮಲ್ಕೋತೀನಲ್ರಿ, ಬಲಕ್ ಎದ್ರು ನೋವು ಆಗ್ತದ. ಅದೇ ಬಿದ್ಮೇಲಿಂದ ಸರಿ ಆಯ್ತು. ಅದು ವರಿ ಮಾಡ್ಬೇಡಿ. ನಾನು ಅದಕ್ಕೆ ಏನೋ ಇಲ್ರಿ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಇದು ಸ್ಟ್ರಕ್ ಆಗಿದ್ದಕ್ಕೆ ನೀವು ಕೊಟ್ಟಿದ್ರಲ್ರಿ ಹೊಸರು ಇಂಜೆಕ್ಷನ್, ಒಂದ್ 10% ಅಷ್ಟು ಮನೆ ಆಗ್ತೈತ್ರಿ. ಇನ್ನ ಪೂರ ಇಲ್ಲ. ನೆಲ ಆಗ್ಯದ್ರಿ. 10 ವರ್ಷ ಬಿಟ್ಟಿದ್ದಕ್ರಿ ಇದು ಹಿಂಗಾಗಿದ್ದು. ಇದು ಮೊದಲು ನಾ ಕುಂದಿರ್ತಿದ್ದೇನ್ರಿ, ನೆಲದ ಮ್ಯಾಗ ಕೂಡ್ಬೇಡ, ಒಟ್ಟು ನೀ ಚೇರ್ ಮ್ಯಾಗ ಕುಂದಿರ್ಬೇಕು. ಹಿಂಗ ಚಿಕನ್ ಗುನೆ ಅನ್ಸುಟ್ಟು ನಾ ಪಾಲಿಸಿದಕ್ಕೆ ಹಿಂಗೈತ್ರಿ ಇದು. ಇಲ್ಲ ಈಗ ಟ್ರೈ ಮಾಡೀನ್ರಿ ಮಾನೆ, ಆದ್ರೆ ಪದ್ಮಾಸನ ಆಗ್ಲಿಲ್ರಿ. ನಾನು ಕೂಡ್ಲಿಕ್ಕೆ ಬತ್ತ ಪರವಾಗಿಲ್ಲ. ಪದ್ಮಾಸನ ಕೂತೇನ್ರಿ. ಅಡ್ವಾನ್ಸ್ ಸ್ಟೇಜ್ ಅದು. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿ ಬರುತ್ತೆ. ಕೂತೇನ್ರಿ 2-3 ತಾಸ. ನಮ್ದು ಕಾರದ